ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಕೆರೆ ಭೋಸ್ಕ ಗ್ರಾಮದಲ್ಲಿ ಅಕ್ರಮ ಮಣ್ಣು ಸಾಗಾಟ ನಡೆಯುತ್ತಿದೆ. ಖರ್ಗೆ ತವರಲ್ಲಿ ಅಕ್ರಮವಾಗಿ ಖುಲ್ಲಂಖುಲ್ಲವಾಗಿ ಮಣ್ಣು ಸಾಗಾಟ ನಡೆಯುತ್ತಿದ್ದು ಅಧಿಕಾರಿಗಳು ಕಂಡು ಕಾಣದಂತೆ ವರ್ತನೆ ಮಾಡುತ್ತಿದ್ದಾರೆ. ನೂರಾರು ಟಿಪ್ಪರ್ಗಳು ಮತ್ತು ಬುಲ್ಡೋಜರ್ಗಳಿಂದ ಕೆರೆ ಭೋಸ್ಕ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ಕೇಳಿದ್ರೆ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಹಾಕಿಕೊಂಡು ಇದು ನಮಗೆ ಸಂಬಂಧ ಇಲ್ಲ ಎಂದು ಅವರು ಈ ವಿಷಯವನ್ನ ಗಾಳಿಗೆ ತೂರುತ್ತಿದ್ದಾರೆ. ಈಗಾಗಲೇ ಈ ಒಂದು ಮಣ್ಣು ಸಾಗಾಟದಿಂದ ಕೆರೆ ಭೋಸ್ಕದ ಜನರು ಬಹಳಷ್ಟು ಕಷ್ಟ ಅನುಭವಿಸುತ್ತಿದ್ದು ಈ ಟಿಪ್ಪರ್ಗಳಿಂದ ಅನಾಹುತವೂ ಕೂಡ ಆಗುತ್ತಿದೆ ಎಂದು ಆಕ್ರೋಶವನ್ನ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಕನ್ನಡ ಪರ ಹೋರಾಟಗಾರರಾದ ಸುಭಾಷ್ ಅವರು ಅಧಿಕಾರಿಗಳು ಈ ಬಗ್ಗೆ ಜಾಗೃತರಾಗಬೇಕು. ಇದರಿಂದ ಈಗಾಗಲೇ ಕೆರೆ ಭೋಸ್ಕ ರಸ್ತೆಯಲ್ಲಿ ಅನೇಕ ಅಪಘಾತಗಳು ಕೂಡ ಸಂಭವಿಸಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ಹಾಗೂ ಮಣ್ಣುಗಾರಿಕೆ ಇವತ್ತು ಬಹಳಷ್ಟು ನಡೀತಾ ಇದೆ. ಈ ಅಕ್ರಮ ಮರಳುಗಾರಿಕೆ ಮತ್ತು ಮಣ್ಣುಗಾರಿಕೆಯನ್ನು ಇವತ್ತು ತಡೆಹಿಡಿಯಲು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳು ತಹಸೀಲ್ದಾರರಾಗಿರ್ಬೋದು, ಸಣ್ಣ ನೀರಾವರಿ ಇಲಾಖೆಯವರಾಗಿರ್ಬೇಕು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಾಗಿರ್ಬೋದು, ಎಲ್ಲರೂ ಇವತ್ತು ವಿಫಲರಾಗಿದ್ದಾರೆ. ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಕೆರೆ ಭೋಸ್ಕ ಗ್ರಾಮದಲ್ಲಿರ್ತಕ್ಕಂಥ ಭೋಸ್ಕ ಕೆರೆಯಲ್ಲಿ ಇವತ್ತು ಹೂಳೆತ್ತೋ ಕಾರ್ಯಕ್ರಮದಲ್ಲಿ ಅಡಿಯಲ್ಲಿ ಇವತ್ತು ಮಣ್ಣನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಾರೆ. ಒಂದು ಟಿಪ್ಪರಿಗೆ ಒಂದು ಟ್ರಿಪ್ಪಿಗೆ 5,000 10,000 ಅಂತ ಹೇಳಿ ಇವತ್ತು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಹೀಗಾಗ್ತಾ ಇದ್ದಪ್ಪ ಅಂತಂದರೆ ಇವತ್ತು ಅವರು ಮಣ್ಣು ತುಂಬ್ಕೊಂಡು ಹೆಂಗೆ ಹೋಯ್ತಾ ಇದ್ದಾರೆ ಅಂತಂದ್ರೆ ರಾಜಾರೋಷವಾಗಿ ಹೋಯ್ತಾ ಇದ್ದಾರೆ. ಯಾರು ಎದುರು ಬರಲಿ ಬಿಡಲಿ ಹೆಂಗೆ ಸಿಕ್ಕಂಗೆ ಗಾಡಿ ಓಡಿಸೋದು, ಇದರಿಂದ ಅಲ್ಲಿ ಜೀವಕ್ಕೂ ಸಹಿತ ಕೆಲವೊಂದು ಅನಾಹುತಗಳಾಗಿದ್ದಾವೆ. ಅಲ್ಲಿ ಯಾಕಪ್ಪ ಅಂತಂದರೆ ಅಲ್ಲಿ ಯಾವ ಮಾಲಕ ಇವತ್ತಿನಲ್ಲಿ ಹೂಳೆತ್ತು ಕಾರ್ಯಕ್ರಮ ಅಡಿಯಲ್ಲಿ ನಾವು ಟೆಂಡರ್ ತೊಗೊಂಡು ನಾವು ಬಿಟ್ಟನು, ಅದನ್ನು ದೇವ್ರಿಗೆ ಇರ್ತೀವಿ ಮಾತು. ಜಿಲ್ಲಾಡಳಿತ ಹೇಳ್ತಾ ಇದ್ದಾರೆ ನಾವು 4 ಟೆಂಡರ್ ಕೊಟ್ಟಿರ್ತೀವಿ. ಇವತ್ತು 10 ಟಿಪ್ಪರ್ಗಳು ಇವತ್ತು ಅಲ್ಲಿ ಹಾಗೂ 8 ಇಟಚಿಗಳು ತೊಗೊಂಡು ಕೆಸರು ಇವತ್ತು ಮಣ್ಣು ತುಂಬಿಕೊಂಡು ಇವತ್ತು ರಾಜಾರೋಷವಾಗಿ ಮಣ್ಣು ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಅದರಲ್ಲಿ ಒಬ್ಬ ಏನಾದಪ್ಪ ಅಂದ್ರೆ ಒಬ್ಬ ಹುಡುಗಂದು ಇವತ್ತು ಕಾಲನ್ನು ಸಹಿತ ಮುರಿದಿದೆ. ಅಲ್ಲಿ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಇವತ್ತು ಈ ಜಿಲ್ಲಾಡಳಿತ ಹಾಗೂ ತಹಸೀಲ್ದಾರರು ಇವತ್ತು ಕಣ್ಮುಚ್ಚು ಕೊಡ್ತಾರೆ ಅಂತ ನಮ್ಗೆ ಅನಿಸಿಕೆ ಅದ. ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ತಹಸೀಲ್ದಾರರು ಹಾಗೂ ಸಣ್ಣ ನೀರಾವರಿ ಇಲಾಖೆ ಎಲ್ಲ ಅಧಿಕಾರಿಗಳು ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡಲೇ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ಇರ್ತಕ್ಕಂಥ ಲೋಪದೋಷ ಸರಿಪಡಿಸಿ ಅದನ್ನು ಕೂಡಲೇ ರದ್ದುಪಡಿಸಬೇಕು. ಯಾಕಂತಂದರೆ ಇವತ್ತು ಗ್ರಾಮಸ್ಥರು ಸಹಿತ ಇವತ್ತು ರದ್ದುಪಡಿಸಬೇಕಂತ ಹೇಳ್ತಾ ಇದ್ದಾರೆ. ಇವತ್ತು ಇದೇ ರೀತಿ ನೀವು ಮಣ್ಣುಗಾರಿಕೆ ಅಕ್ರಮ ಮಾಡ್ತಾ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಮ್ಮ ಸಮೃದ್ಧಿ ಕನ್ನಡ ಜನಪರ ಸಮಿತಿಯಿಂದ ಹೋರಾಟ ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಈ ಮೂಲಕ ಚರ್ಚೆ ನೀಡ್ತಾ ಇದ್ದೀನಿ.